ಬನಶಂಕರಿ ವೆಂಕಟೇಶ್ ಗಂಗಾವತಿ ನಿವಾಸಿಯವರು ನಮ್ಮಲ್ಲಿ ಒಂದು ಮನವಿ ಪತ್ರ ಕೊಟ್ಟರು. ಅದರಲ್ಲಿ ನಾವು ನಿವೇಶನ ಕೊಡ್ತೀವಿ, ಪ್ಲಾಟ್ ಕೊಡ್ತೀವಿ ಅಂತ ಹೇಳಿ ಅಮೌಂಟ್ ತುಂಬಿಸ್ಕೊಂಡಿದ್ದಾರೆ. ಅವರಿಗೆ ನಾವು ಕೇಳಿದ್ವಿ, ನಮ್ಮ ಪ್ರಾಧಿಕಾರದಿಂದ ಏನಾದ್ರು ಲೆಟರ್ ಕೊಟ್ಟಿವಿ ಅಂತ ಕೇಳಿದ್ವಿ. ಲೆಟರ್ ಯಾವ್ದು ಕೊಟ್ಟಿಲ್ಲ. ನಮ್ಮ ಬ್ಯಾಂಕ್ ವಾಟ್ಸ್ಆಪ್ ಮುಖಾಂತರ ನಮ್ಮ ಅಕೌಂಟ್ ನಂಬರ್ ಹಾಕಿ ಅಮೌಂಟ್ ತುಂಬಾ ಕೇಳಿ ಹೇಳಿದ್ರು. ಅದನ್ನ ಹೇಳಿದ ತಕ್ಷಣ ನಾವು ಯಾವ್ದು ಲೆಟರ್ ಇರ್ಲಾರ್ದೇನೆ ಅಮೌಂಟ್ ತುಂಬಿಸ್ಕೊಡೋದು ತಪ್ಪು, ಆತರ ಬರೋದಿಲ್ಲ. ಸೊ ಇದ್ರ ಬಗ್ಗೆ ನೀವು ರೈಟಿಂಗ್ ಅಲ್ಲಿ ಕೊಟ್ರೆ ನಾನು ಪರಿಶೀಲನೆ ಮಾಡಿ ನಿಮ್ಗೆ ರಿಂಬರ ಕೊಡ್ತೇನೆ ಅಂತ ಹೇಳಿ ಅವ್ರ ಕಡೆಯಿಂದ ಪತ್ರ ತಗೊಂಡೆ. ಅದು ಪತ್ರ ತಗೊಂಡು ನಾವು HDFC ಬ್ಯಾಂಕಿಗೆ ಚೆಕ್ ಮಾಡಿದ್ವಿ. HDFC ಬ್ಯಾಂಕ್ ಅವರು ಇದು ನಿಮ್ದು ಸ್ಪೆಸಿಮೆನ್ ಸಿಗ್ನೇಚರ್ ಇಲ್ಲ, ನಮ್ಗೆ ಇದಕ್ಕೆ ಸಂಬಂಧಪಟ್ಟಾಗ ನಾವು ಅಧಿಕೃತವಾಗಿ ಏನೂ ಮಾಹಿತಿ ಕೊಡೋಕ್ಕಾಗೋದಿಲ್ಲ, ನೀವು ಲೆಟರ್ ಕೊಡ್ರಿ ಅಂತ. ಆಯ್ತು, ಲೆಟರ್ ಕೊಟ್ವಿ. ಆದ್ರೂ ಅವರು ನಮಗೆ ಇಮಿಡಿಯೇಟ್ ಆಗಿ ಯಾವುದು ಮಾಹಿತಿನ ಇಮಿಡಿಯೇಟ್ ಕೊಡಲಿಲ್ಲ. TPM ನಾವು ಹೋಗಿ ಈ ನಮ್ಮ ಪ್ರಾಧಿಕಾರದ ಹೆಸರಲ್ಲಿ ಕಮಿಷನರ್ ಕೂಡ ಕೊಪ್ಪಳ ಅಂತ ಅಕೌಂಟ್ ಇದೆ, ನಮ್ಮನ್ನ ಅನಧಿಕೃತ ಅಂತ ಹೇಳೋಕೆ ಬರೋದಿಲ್ಲ, ನೀವು ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಂತ ಕೇಳಿದಾಗ ಅದ್ರ ಅಮೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕೇಳಿದ್ವಿ. 7,80,000 ಇವ್ರು ತುಂಬಿರೋದು, ಬರೀ 5,000 ರೂಪಾಯಿ ಬ್ಯಾಲೆನ್ಸ್ ಇತ್ತು. ಸೊ 5,000 ರೂಪಾಯಿ ಬ್ಯಾಲೆನ್ಸ್ ಇದ್ರೆ ಅಮೌಂಟ್ ರಿಮೈನಿಂಗ್ ಅಮೌಂಟ್ ಎಲ್ಲಿ ಹೋಯ್ತು ಅಂತ ಅವ್ರಿಗೆ ಚೆಕ್ ಮಾಡಿದ್ವಿ. ಅದಾದ್ಮೇಲೆ ನಾವು ಅವರಿಗೆ ಬ್ಯಾಂಕ್ ಅವ್ರಿಗೆ ಲೆಟರ್ ಕೊಟ್ಟು ಈ ವಿಷಯ ಹಿಂಗಾಗಿದೆ, ಆಯುಕ್ತರ ಹೆಸರಲ್ಲಿ ಅಮೌಂಟ್ HDFC ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಆಗಿದೆ, ಅದರಿಂದ ಅಮೌಂಟ್ ವಿಡ್ರಾಲ್ ಆಗಿದೆ ಅಂತ ಹೇಳಿ ನಾವು ಕಮಿಷನರ್ಸ್ಗೆ ಮತ್ತೆ ಮನೆ ಜಿಲ್ಲಾಧಿಕಾರಿಗಳಿಗೆ ನಾವು ಗಮನಕ್ಕೆ ತಗೊಂಡ್ಬಂದ್ವಿ. ಇಮಿಡಿಯೇಟ್ ಅವತ್ತೇನೆ ಗಮನಕ್ಕೆ ತಗೊಂಡ್ಬಂದ್ವಿ. ಸೊ ನಮ್ಮಲ್ಲಿ ನಮ್ಮ ಆಫೀಸಲ್ಲಿ ವೆರಿಫೈ ಮಾಡ್ಕೊಂಡ್ವಿ, ಅದು ಅಕೌಂಟ್ ನಮ್ಮಲ್ಲಿ ರೆಗ್ಯುಲರ್ ಆಯ್ತು ಏನಾಯ್ತು. ನಮ್ಮ ಆಡಿಟ್ ರಿಪೋರ್ಟ್ ಅಲ್ಲಿ ನಮ್ಮಲ್ಲಿ ರೆಗ್ಯುಲರ್ ಬಾಡಿ ಮೀಟಿಂಗ್ ಇದರಲ್ಲಿ ಅದೆಲ್ಲೂ ಅಕೌಂಟ್ ಮೆನ್ಷನ್ ಆಗಿದೆ. ಫೇಕ್ ಅಂತ ಎನ್ಕ್ವೈರಿಲಿ ಗೊತ್ತಾಗುತ್ತೆ. ಯಾಕಂದ್ರೆ ಆಯುಕ್ತರ ಹೆಸರಲ್ಲಿ ಇರೋದು ಅಕೌಂಟ್, ಹಿಂದಿನ ಆಯುಕ್ತರು ಓಪನ್ ಮಾಡಿರೋದು. ಅದೇನು ಪ್ರೊಸೀಜರ್ ಪ್ರಕಾರ ಓಪನ್ ಮಾಡಿದಾರೋ ಅಥವಾ ಪ್ರೊಸೀಜರ್ ಇಲ್ಲಾದ್ರೆ ಓಪನ್ ಮಾಡಿದಾರೋ ನಾನು ಈಗ ಹೇಳಕ್ಕಾಗಲ್ಲ. ಅದು ಎನ್ಕ್ವೈರಿಯಲ್ಲಿ ಪೊಲೀಸರು ರಿಪೋರ್ಟ್ ಕೊಟ್ಟ ಮೇಲೆ ಇಲ್ಲ, ಕಮಿಷನರ್ ಗೊತ್ತಿದೆ, ಕಮಿಷನರೇ ಮಾಡಿದ್ರು. ಹಿಂದಿನ ಕಮಿಷನರ್ ಇಲ್ಲಾರ್ದೆ ಅಕೌಂಟ್ ಓಪನ್ ಪಾತ್ರ ಐತಿ ಅನ್ನೋದಕ್ಕೆ ಅಧಿಕೃತ ಅನ್ನೋದಕ್ಕೆ ಎನ್ಕ್ವೈರಿಲಿ ಗೊತ್ತಾಗತ್ತೆ. ಬಟ್ ಅಕೌಂಟ್ ಓಪನ್ ಮಾಡಿರೋದು ಹಿಂದಿನ ಕಮಿಷನರ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಅಕೌಂಟ್ ಓಪನ್ ಮಾಡಿ ಇವರು ಟ್ರಾನ್ಸ್ಫರ್ ಆಗಿ ಹೋದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ನಮ್ಮಲ್ಲಿ ದ್ವಿತೀಯ ದರ್ಜೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ದವರು CTC ಮೇಲೆ ಸೈನ್ ಮಾಡಿಕೊಂಡು ಬ್ಯಾಂಕಿಗೆ ಕಮಿಷನರ್ ಅಂತ ಹೇಳಿ ತಗೊಂಡದ್ದು. ಇವರು ನಮ್ಮಲ್ಲಿ ದ್ವಿತೀಯ ದರ್ಜೆ ಸಹಾಯಕರು ನೇರವಾಗಿ ಹಿಂದಿನ ಕಮಿಷನರ್ CTCನೇ ಕಮಿಷನರ್ ಅಂತೇಳಿ CTC ಸೈನ್ ಮಾಡಿ ಬ್ಯಾಂಕಿಗೆ ಕೊಟ್ಟಿದ್ದಾರೆ. ಯೋಗಾನಂದ ಅದು ತನಿಖೆಯಲ್ಲಿ ಯಾರ್ಯಾರಲ್ಲಿ ಏನಂತ ಗೊತ್ತಾಗತ್ತೆ. ಬಟ್ CTC ಕೊಟ್ಟು ಮೇಲೆ ಸೈನ್ ಮಾಡಿರೋದು ಯೋಗಾನಂದ. ಇಲ್ಲ, ಅದು ಗವರ್ಮೆಂಟ್ ಅಲ್ಲಿ ಪ್ರಯೋಜನ ಇಲ್ಲ, ಟೋಟಲಿ ತಪ್ಪಾಗಿದೆ. ಬಟ್ ಅದು ಅಧಿಕೃತವಾಗಿ CTC ಕೊಟ್ಟಾರೋ ಅನಧಿಕೃತವಾಗಿ CTC ಕೊಟ್ಟಾರೋ ಅವ್ರದೇ ಸೈನ್ ಫೇಕ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಎನ್ಕ್ವೈರಿಲಿ ಗೊತ್ತಾಗತ್ತೆ. ನಾವು ಅವ್ರು ಕೊಟ್ಟಿದ್ದಾರೆ ಅಂತ ನಾವು ಹೇಳಕ್ಕಾಗಲ್ಲ. 116 ಸೈಟ್ ಇದೆ. 116 ಸೈಟು ಹಿಂದಿನ ಜಿಲ್ಲಾಧಿಕಾರಿಗಳು ಬಾಡಿ ಇಲ್ಲ ಟೈಮಲ್ಲಿ ಅವರೇ ಆಡಳಿತಾಧಿಕಾರಿ ಇರೋದ್ರಿಂದ ಅವ್ರ ಟೈಮಲ್ಲಿ ಎಲ್ಲಾ ಸೈಟು ಹಂಚಿಕೆ ಆಗಿದೆ. ಸೊ ಅಲ್ಲಿ ಏನು ಇಶ್ಯೂ ಇಲ್ಲ. ಸೈಟ್ ಹಂಚಿಕೆ ಆಗಿದೆ. ಹಂಚಿಕೆ ಆದ ಮೇಲೆ ಇವರು ನಿಮಗೆ ಸೈಟ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಪ್ರಾಧಿಕಾರದಿಂದ ಯಾವ ಲೇಔಟ್ ಬನಶಂಕರಿ ಕೊಟ್ಟಿರೋದು ಇದೆ. ನಮಗೆ ಸೈಟ್ ಕೊಡ್ತೀವಿ ಅಂತ ಹೇಳಿ ಎಲ್ಲೂ ನಮ್ಮ ಪ್ರಾಧಿಕಾರದಿಂದ ಯಾವುದೋ ಒಂದು ಲೆಟರ್ ಕೊಡದೇನೆ ಅಮೌಂಟ್ ತುಂಬಿಸ್ಕೊಂಡು ಆಮೇಲೆ ಇದು ಪ್ರಕರಣ ಬೆಳಕಿಗೆ ಬಂದಿರೋದು. ಬೆಳಕಿಗೆ ಬಂದ ತಕ್ಷಣ ನಾವು FIR ಮಾಡಿದ್ವಿ. ಆಮೇಲೆ ಕಮಿಷನರ್ ಸರ್ ಎನ್ಕ್ವೈರಿ ತಂಡ ರಚನೆ ಮಾಡಿದ್ರು. ಹುಬ್ಳಿ ಧಾರವಾಡ ಕಮಿಷನರ್ ನೇತೃತ್ವದಲ್ಲಿ ತಂಡ ರಚನೆ ಮಾಡಿದ್ದಾರೆ. ಆಮೇಲೆ DC ಸರ್ ಮತ್ತೆ ನಮ್ಮ ಕಮಿಷನರ್ ಸರ್ ಡೈರೆಕ್ಷನ್ ಮೇಲೆ ನಮ್ಮ ಬಾಡಿ ಮೀಟಿಂಗ್ ತುರ್ತು ಸಭೆಯ ನಿರ್ಣಯದಂತೆ ನಾವು ಆಡಿಟಿಂಗ್ ಮಾಡ್ತಾ ಇದ್ದೀವಿ. ಈ ನಮ್ಗೇನ್ ನಮ್ಮ ರೆಗ್ಯುಲರ್ ಇಲ್ಲ ಬಿಟ್ಟು ಏನ್ ನೀವು ಹೊರಗಡೆ ಅಕೌಂಟ್ ಓಪನ್ ಮಾಡಿದಾರೆ, ನಮ್ಮ ಇರ್ರೆಗ್ಯುಲರ್ ಅಕೌಂಟ್ ಏನಿದಾವ ಈ ಅಕೌಂಟ್ಗಳಿಗೆ ನಾವು ಆಲ್ರೆಡಿ ಫ್ರೀಸ್ ಮಾಡಿದ್ವಿ. 3,50,00,000 ರೂಪಾಯಿ ನಾವು ಅಮೌಂಟ್ ನ ಫ್ರೀಸ್ ಮಾಡಿಸಿದ್ವಿ. ಅಲ್ಲ, ಈಗ ಅದು ಬೇರೆ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಬ್ಯಾಂಕಿಂದ ಚೆಕ್ ಮುಖಾಂತರ ಬೇರೆ ಬೇರೆಯವರಿಗೆ ಟ್ರಾನ್ಸ್ಫರ್ ಆಗಿದೆ. ಸೊ ಅದನ್ನ ಎನ್ಕ್ವೈರಿಯಲ್ಲಿ ಗೊತ್ತಾಗುತ್ತೆ ಎಷ್ಟು ಅಮೌಂಟ್. ಯಾಕಂದ್ರೆ ಆಡಿಟ್ ರಿಪೋರ್ಟ್ ನಮ್ಗೆ ಫೈನಲ್ ಬಂದಿಲ್ಲ. ಸೊ ಆಡಿಟ್ ರಿಪೋರ್ಟ್ ಫೈನಲ್ ಬಂತಂದ್ರೆ, ಲೋಕಲ್ ಆಡಿಟ್ ರಿಪೋರ್ಟ್ ಫೈನಲ್ ಬಂತಂದ್ರೆ ಅಧಿಕೃತವಾಗಿ ಇಷ್ಟು ಅಮೌಂಟ್ ಮಿಸ್ಅಪ್ರೋಪ್ರಿಯೇಷನ್ ಆಗಿದೆ ಅನ್ನೋದಕ್ಕೆ ಒಂದು ಕ್ಲಾರಿಟಿ. ಈಗ ಸಾರ್ವಜನಿಕರ ಅಮೌಂಟ್ ತುಂಬೋದು, ಆಮೇಲೆ ನಾವು ರೆಗ್ಯುಲರ್ ಏನ್ ಅಮೌಂಟ್ ತುಂಬಿಸ್ಕೊಂತೀವಿ ಆ ಅಮೌಂಟ್ ಎಲ್ಲೂ ಮಿಸ್ಯೂಸ್ ಆಗಿಲ್ಲ. ನಮ್ಮಲ್ಲಿ ಬಂದು ಜಮಾ ಆದ್ಮೇಲೆ ಈ ಜಮಾ ಇರೋ ಅಮೌಂಟ್ ನ ನಾವು ಅಮೌಂಟ್ ಸ್ವಲ್ಪ ಹೆಚ್ಚಿಗೆ ಆಯ್ತಂದ್ರೆ FD ಮಾಡ್ತೀವಿ. ಅದು FD ಮಾಡೋ ಉದ್ದೇಶಕ್ಕೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ, ಅಥವಾ ಯಾವ ಉದ್ದೇಶಕ್ಕೆ ಈ ಅಕೌಂಟ್ ಗಳಿಂದ ಆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಸೊ ಎನ್ಕ್ವೈರಿಲಿ ಗೊತ್ತಾಗುತ್ತೆ. ಬಟ್ ನಮ್ಮ ರೆಗ್ಯುಲರ್ ಅಕೌಂಟ್ ಆ ಕಡೆ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ.